ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಗ ನನ್ನ ಎಲ್ಲ ನೋಟಿಫಿಕೇಷನ್ ಫಸ್ಟ್ ನಮಗೇ ಬರುತ್ತೆ. ನಾನಿವತ್ತು ಬೇಕ್ರಿ ಸ್ಟೈಲಲ್ಲಿ ಹೆಸರುಬೇಳೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಹೆಸರುಬೇಳೆನ 4 ಅವರ್ ನೆನೆಸಿಟ್ಟಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಅದನ್ನು ನೀಟಾಗಿ ವಾಶ್ ಮಾಡೋ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೀವು ಓವರ್ ನೈಟ್ ಆದರೂ ನೆನೆಸಿಡ್ಬೋದು, ಅಥವಾ ಒಂದು 4 ಅವರ್ ನೆನೆಸಿನಾದರೂ ಇಡ್ಬೋದು. ನೈಟ್ ನೆನೆ ಹಾಕಿ ಬೆಳಗ್ಗೆ ಕೂಡ ಇದನ್ನು ಮಾಡ್ಕೋಬೋದು. ಇಲ್ಲ ನಾನು ಆಫ್ಟರ್ನೂನ್ ಹಂಗೆ ಮಾಡ್ಕೋತೀನಿ ಅಂತಂದರೆ ಬೆಳಗ್ಗೆ ನೆನೆಸಿ 4 ಅವರ್ ಆದಮೇಲೆ ಇದನ್ನು ಒಣಗಾಕೋಬೇಕು. ಅಂದರೆ ಒಳಗಡೆನೆ ಒಂದು ಕಾಟನ್ ಬಟ್ಟೆ ಮೇಲೆ ಏನು ಮಾಡಿ ನೀಟಾಗಿ ತೆಳುವಾಗಿ ಹರಡ್ಕೊಳ್ಳಿ ಅದನ್ನು. ಅಂದರೆ ಅದರಲ್ಲಿರುವಂಥ ಮೇಲೆ ಏನು ನೀರಿನ ಅಂಶ ಇರುತ್ತಲ್ಲ, ಆ ನೀರೆಲ್ಲ ಒಣಗೋ ಥರ ನೀವೇನು ಮಾಡಿ ಹರಡ್ಕೊಳ್ಳಿ. ನೋಡಿ, ಇವಾಗ ನಾನು ಇದನ್ನು ನೀಟಾಗಿ ಒಣಗಿಸ್ಕೊಂಡಿದ್ದೀನಿ. ಅದರಲ್ಲಿ ಯಾವ ಥರದ ನೀರಿನ ಅಂಶನೂ ಕೂಡ ಇಲ್ಲ, ಅಷ್ಟು ನೀಟಾಗಿ ಒಣಗಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ. ಸೊ ನಿಮಗೆ ಬೇಗ ಒಣಗಿಲ್ಲ ಅಂತಂದರೆ ಅದ್ರ ಮೇಲೆ ಒಂದು ಟಿಶ್ಯೂನ ತೊಗೊಂಡು ನೀಟಾಗಿ ಒರೆಸ್ಕೊಳ್ಳಿ. ಅದ್ರ ಮೇಲಿರುವಂಥ ನೀರಿನ ತೇವ ಎಲ್ಲ ಹೋಗುತ್ತೆ. ನೋಡಿ, ಇದೆಲ್ಲ ನೀಟಾಗಿ ಒಣಗಿದೆ ಇವಾಗ. ಸೊ ಒಳಗಡೆನೆ ಹಾಕಿ ಒಂದು 5 to 10 minutes ಅನ್ನೋ ಅಷ್ಟರೊಳಗಡೆ ಏನಾಗುತ್ತೆ, ಮೇಲಿರೋ ನೀರೆಲ್ಲ ಡ್ರೈ ಆಗುತ್ತೆ. ಸೊ ಇವಾಗ ಇದನ್ನು ಏನು ಮಾಡಿ ನೀಟಾಗಿ ನಾನು ದುಂಡು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ಹೆಸರುಬೇಳೆ ಬೇಕ್ರಿ ಸ್ಟೈಲಲ್ಲಿ ಬರಬೇಕು ಅಂತ ಅನ್ನೋದಾದರೆ ಅದಕ್ಕೆ ಕೆಲವೊಂದು ಟಿಪ್ಸನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಫಸ್ಟು ಕರೆಕ್ಟಾಗಿ ನೀರಲ್ಲಿ ನೆನೆಸಿಡಬೇಕು. ಅಂದರೆ ಅದನ್ನು ಹಿಂಗೆ ಇಚ್ಕಿದ ತಕ್ಷಣ ಅದು ಕಟ್ ಆಗಬೇಕು, ಹಾಗೆ ನೀಟಾಗಿ ನೆನೆಸಿಡಬೇಕು. ನಾನಿವಾಗ ಸ್ವಲ್ಪನೇ ಹೆಸರುಬೇಳೆನ ಏನು ಸ್ಟ್ರೈನರ್ ತೊಗೊಂಡು ಅದರಲ್ಲಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಫ್ರೈ ಮಾಡೋ ಅಂಥದ್ದು ಇರಲಿಲ್ಲ ಅಂತಂದರೆ ಜ್ಯೂಸ್ ಸೋಸೋದು ಸ್ಟೀಲಿಂದ ಬರುತ್ತಲ್ಲ, ಅದನ್ನಾದರೂ ತೊಗೊಳ್ಳಿ. ಅಥವಾ ಅದನ್ನು ಫ್ರೈ ಮಾಡೋದಕ್ಕೆ ಅಂತಲೇ ಒಂದು ಸ್ಟ್ರೈನರ್ ಬರುತ್ತೆ, ಅದನ್ನಾದರೂ ತೊಗೊಂಡ್ಬಿಟ್ಟು ನೀವೇನು ಮಾಡಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡೋದಕ್ಕೆ ಚಿಕ್ಕ ಸ್ಪೂನ್ನೆಲ್ಲ ತೊಗೊಳೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ ಅದು ಹಸಿ ಇರೋವಂಥ ಹೆಸರುಬೇಳೆ ಎಣ್ಣೆಲಿ ಹಾಕೋದ್ರಿಂದ ಅದು ಹವೆ ತುಂಬ ಕೈ ಹೊಡೆಯುತ್ತೆ. ಸೊ ಕೈ ಸುಟ್ಕೊಳ್ತೀರ. ಹಾಗಾಗಿ ಸ್ವಲ್ಪ ಉದ್ದ ಇರೋವಂಥ ಸ್ಪೂನನ್ನೇ ತೊಗೊಂಡ್ಬಿಟ್ಟು ಏನು ಮಾಡಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದರೆ, ಎಣ್ಣೆ ತುಂಬ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೋಬಾರ್ದು, ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಒಳಗಡೆ ಇದನ್ನು ಇಟ್ಟ ತಕ್ಷಣ ಈ ಥರ ಉಕ್ಕೋಬೇಕು, ಅಂದರೆ ಬಬಲ್ಸ್ ಎಲ್ಲ ಬರಬೇಕು, ಅಷ್ಟು ಎಣ್ಣೆ ಕಾದಿರಬೇಕು. ಸೊ ಆ ಥರ ಎಣ್ಣೆಲಿ ಹಾಕಿದ ಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದೇ ಸರಿಗೇ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಎತ್ತಿ ಮತ್ತೆ ಎಣ್ಣೆಲಿ ಬಿಡಿ. ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಿ. ಯಾಕೆ ಅಂತಂದರೆ ಒಂದೇ ಸರಿಗೆ ಆದರೆ ಕೆಲವು ಹೆಸರುಬೇಳೆ ಬೆಂದಿರೋದಿಲ್ಲ, ಇನ್ನು ಕೆಲವು ತುಂಬ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಸ್ವಲ್ಪ ಎತ್ಕೊಂಡು ಮತ್ತು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಎಣ್ಣೆಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹೆಸರುಬೇಳೆನ ಫಸ್ಟಿಗೆ ನಾವು ಎಣ್ಣೆಲಿ ಹಾಕಿದ ತಕ್ಷಣ ತುಂಬ ಬಬಲ್ಸ್ ಬರುತ್ತೆ, ಓಕೆನಾ. ಸೊ ಅದು ಆಗಿದೆನೋ ಇಲ್ವೋ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ನೋಡಿ ಇಲ್ಲಿ ಎಣ್ಣೆಯಲ್ಲಿ ಏನು ಬಬಲ್ಸು ಕಡಿಮೆ ಆಗಿದೆ, ಹೌದಾ. ನಾನು ಇವಾಗ ಇಟ್ಟರೂ ಕೂಡ ಯಾವುದೇ ಥರ ಬಬಲ್ಸ್ ಇದರಲ್ಲಿ ಬರ್ತಾ ಇಲ್ಲ. ಸೊ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ಅದನ್ನು ನೀವು ಹಿಂಗೆ ಮೇಲೆ ಟಾಸ್ ಮಾಡಿದ್ರೆ ಅದ್ರ ಸೌಂಡ್ ಕೇಳಿಸ್ಬೇಕು. ಅದು ಟಾಸ್ ಮಾಡಿದ ಸೌಂಡ್, ನೋಡಿ ಅದು ಸೌಂಡ್ ನಮ್ಗೆ ಕೇಳಿಸ್ಬೇಕು. ಅದು ಟಾಸ್ ಮಾಡಿದ ತಕ್ಷಣ ಅದು ಗರಿ ಅನ್ನೋ ಸೌಂಡ್ ಕೇಳಬೇಕು. ಸೊ ನೋಡಿ, ಇದು ಕ್ಲಿಯರಾಗಿ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ. ಸೊ ನಾನಿವಾಗ ಒಂದು ಬೌಲ್ಗೆ ಟಿಶ್ಯೂನ ಹಾಕ್ಕೊಂಬಿಟ್ಟು ಅದರೊಳಗಡೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ಅದು ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತೇಳಿ. ಈಗ ಸೆಕೆಂಡ್ ರೌಂಡ್ ನಾನೇನು ಮಾಡ್ತಾಯಿದ್ದೀನಿ, ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಉಕ್ಕು ಬರುತ್ತೆ ಸ್ಟಾರ್ಟಿಂಗ್ ಹಾಕಿದ ತಕ್ಷಣ. ಅದನ್ನು ಹಾಕಿ ಹಾಗೆ ಎತ್ತಿಲ್ಲ ಅಂತಂದರೆ ಅದರಲ್ಲಿರೋ ಹೆಸರುಬೇಳೆ ಎಲ್ಲ ಎಣ್ಣೆ ಒಳಗಡೆ ಹೋಗ್ಬಿಡುತ್ತೆ. ಆಮೇಲೆ ಅದನ್ನು ತೆಕ್ಕೊಳ್ಳೋದಕ್ಕೆ ಬರೋದಿಲ್ಲ, ಸುಮ್ಮನೆ ಮತ್ತೆ ಸೀದು ಹೋಗ್ಬಿಡುತ್ತೆ ಅದು ಕೆಳಗಡೆ ಹೋಗಿರೋದು. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತು ಅದನ್ನು ಎಣ್ಣೆಲಿ ಇಡಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಸೊ ಇದೇ ಪ್ರೊಸೀಜರ್ನ ಮೇಂಟೈನ್ ಮಾಡಿ. ಸೊ ನೋಡಿ, ಇದನ್ನು ಕೂಡ ಆಗಿದೆ. ಸೊ ನಾನಿವಾಗ ಇದನ್ನು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಮೇನ್ ಥಿಂಗ್ ಏನು ಅಂತಂದರೆ, ಫಸ್ಟು ಅದನ್ನು ನೀಟಾಗಿ ನೆನೆಸಿಟ್ಕೋಬೇಕು. ಸೆಕೆಂಡ್ ಥಿಂಗ್ ಏನು ಅಂತಂದರೆ, ಇದು ಎಣ್ಣೆಯಲ್ಲಿ ಕರಿಯೋದು ಮೇನ್ ಪ್ರೊಸೀಜರ್ ಆಗಿರುತ್ತೆ. ಸೊ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಗಟ್ಟಿಗಾಗ್ಬಿಡುತ್ತೆ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೂ ಸೀದೋಗ್ಬಿಡುತ್ತೆ. ಸೊ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ
ಫ್ಲೇಮನ್ನು ಇಟ್ಕೊಂಡು ನೀವೇನು ಮಾಡಬೇಕಾಗತ್ತೆ, ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಇರೋದನ್ನು ನಾನು ಟಿಶ್ಯೂಯಿಂದ ಏನು ಮಾಡ್ತಾಯಿದ್ದೀನಿ, ತೆಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಎನಫ್ ಸಾಕು. ನಿಮ್ಗೆ ಏನಾದರೂ ಖಾರ ಬೇಕು ಅಂತ ಅನ್ನೋರಾದರೆ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಂಡು ನೀಟಾಗಿ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಬಿಸಿ ಇರೋದ್ರಿಂದ. ಸೊ ಇವಾಗ ಅದನ್ನು ನೀಟಾಗಿ ಎಲ್ಲದಕ್ಕೂ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಮಿಕ್ಸ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತಿದ್ದೀನಿ, ಟಾಸ್ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಇವಾಗ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.